ನಾವೇನು ದೇವರಾಜ ಅರಸು ದಿನ ಜನ್ಮ ದಿನಾಚರಣೆಯನ್ನ ಏನು ಆಚರಣೆ ಮಾಡ್ತಾ ಇದೀವಿ 111ನೇದು. ಸ್ನೇಹಿತರೆ, ಹೇಳಬೇಕು ಅಂದ್ರೆ ದೇವರಾಜ ಅರಸು ಅನ್ನೋದು ಒಂದು ಅದಮ್ಯ ಚೇತನ. ಅವ್ರ ಬಗ್ಗೆ ಎಷ್ಟು ಹೇಳಿಕೊಂಡ್ರು ಕೂಡ ಕಡಿಮೆನೆ. ಆದ್ರೆ ಅದನ್ನ ವಿವರವಾಗಿ ಹೇಳಿಕ್ಕೆ ನಮ್ಮ ಉಪನ್ಯಾಸಕರು ಇವತ್ತು ತಮ್ಮ ಒಂದು ಜ್ಞಾನ ಭಂಡಾರದ ಜೊತೆಗೆ ತಮ್ಮ ಮುಂದ್ಗಡೆ ವ್ಯಕ್ತಪಡಿಸ್ತಾರೆ. ಆದರೆ ಉದ್ಘಾಟನಾ ನುಡಿತಕ್ಕಂಥ ಗುರುತರ ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ಸಂಕ್ಷಿಪ್ತವಾಗಿ ನನ್ನ 2 ಮಾತುಗಳನ್ನು ಮುಗಿಸ್ಲಿಕ್ಕೆ ಬಯಸ್ತೇನೆ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಹುಣಸೂರಲ್ಲಿ 1915 ಆಗಸ್ಟ್ 20ರಂದು ದೇವರಾಜ ಅರಸು ಜನಿಸಿರ್ತಾರೆ. ಅದಾದ ನಂತರ ಸುಮಾರು ಅವರ ಬಾಲ್ಯ ಜೀವನದಲ್ಲೇ ಕಳೆದು 3 ದಶಕಗಳ ಕಾಲ ಅವರು ಶಾಸಕರಾಗಿ ಕಾರ್ಯನಿರ್ವಹಿಸ್ತಾರೆ. ನಿಜವಾಗಿ ಹೇಳ್ಬೇಕಾದ್ರೆ ಆಲ್ಮೋಸ್ಟ್ 28 ವರ್ಷ. ಅಂದ್ರೆ ಒಬ್ಬ ಒಳ್ಳೆ ನಾಯಕನ ಕೈಯಲ್ಲಿ ಅಧಿಕಾರ ಅನ್ನೋದೇನಾದ್ರೂ ಸಿಕ್ಕರೆ ಏನ್ ಆಗ್ಬೋದು, ಸಮಾಜಕ್ಕೆ ಮತ್ತೆ ನಾಡಿಗೆ ಏನೆಲ್ಲ ಒಳಿತಾಗ್ಬೋದು ಅನ್ನೋದಕ್ಕೆ ಇದು ದೇವರಾಜ ಅರಸರ ಆಡಳಿತ ಅಂತಕ್ಕಂಥದ್ದು ಅದಕ್ಕೆ ಹಿಡಿದಂತ ಕೈಗನ್ನಡಿ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡಿರ್ತೀರಿ, ಈಗಿನ ಒಂದು ರಾಜಕಾರಣಿಗಳಿಂದ ಹಿಡಿದು ನಾವು ಚಿಕ್ಕವರಾಗಿದ್ದಾಗಲೂ ಕೂಡ ಕೇಳ್ತಿರ್ತೀವಿ, ಆಡಳಿತ ಕೊಟ್ಟರೆ ದೇವರಾಜ ಅರಸರ ತರ ಆಡಳಿತ ಕೊಡಬೇಕು ಅಂತ ಕೇಳ್ಕೊಂಡಿದೀವಿ, ಹೌದಲ್ವಾ? ಆ ಒಂದು ನಿಟ್ಟಿನಲ್ಲಿ ಒಂದು ಅವಲೋಕಿಸಿದಾಗ ಏನೆಲ್ಲ ಮಾಡಿದ್ರು, ಯಾಕೆ ದೇವರಾಜ ಅರಸರ ಬಗ್ಗೆ ನಮ್ಗೆ ಅಷ್ಟೊಂದು ಗೌರವ, ಮತ್ತೆ ಇವತ್ತು ಹಿ ಇಸ್ ಕಾಲ್ಡ್ ಆಸ್ ಫೇಸ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನೀವು ಯಾರಿಗೆ ಮತಗಳನ್ನ ಹಾಕ್ತೀರಿ, ಆ ಮತಗಳನ್ನ ಹಾಕಿದವರೇ ಅವರೇ ಮತದಾರ ಪ್ರಭುಗಳಂತ ಅನ್ಸ್ಕೊಂಡ್ರು ಕೂಡ ನಿಜವಾದ ಪ್ರಭುಗಳು ಯಾರು? ನಾಯಕರು, ಹೌದಲ್ವಾ? ಆ ಪ್ರಭುಗಳು ಕರ್ನಾಟಕದಲ್ಲಿ 1952ನೇ ಇಸ್ವಿನಿಂದ ಹಿಡ್ಕೊಂಡು ನೀವು 72ನೇ ಇಸ್ವಿ ತನಕ ನೀವು ಯೋಚನೆ ಮಾಡಿ, ಅಲ್ಲಿ ತನಕ ಫಸ್ಟ್ ಈಸ್ ದ ಫೇಸ್ ಆಫ್ ಫಸ್ಟ್ ಚೀಫ್ ಮಿನಿಸ್ಟರ್ ಫ್ರಮ್ ಬ್ಯಾಕ್ವರ್ಡ್ ಕ್ಲಾಸ್ ಕರ್ನಾಟಕದಲ್ಲಿ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಡೆಮೋಗ್ರಫಿನ ನಾನು ಬಿಡಿಸಿ ಹೇಳ್ಬೇಕಾಗಿಲ್ಲ, ಒಂದು ಲಿಂಗಾಯತರು ಇಲ್ಲಂದ್ರೆ ಒಕ್ಕಲಿಗರು ಇರ್ತಕ್ಕಂಥ ಇಷ್ಟು ಒಂದು ಡಾಮಿನೆಂಟ್ ಇದರಲ್ಲಿ ಒಬ್ಬರು ಬ್ಯಾಕ್ವರ್ಡ್ ಕ್ಲಾಸ್ ಇಂದ ಬಂದು ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಹುದ್ದೆಗೇರಿ ಹಿಂದೆ ಆಗಿರ್ತಕ್ಕಂಥ, ಅಂದ್ರೆ ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ ಸ್ನೇಹಿತರೆ, ಅಂದ್ರೆ ನಾವು ಸ್ವಾತಂತ್ರ್ಯದ ನಂತರ ನಮ್ಮ ಒಂದು ಸಂವಿಧಾನಾತ್ಮಕವಾಗಿ ಏನೇನು ಕಾರ್ಯರೂಪಗೊಳಿಸಬೇಕು, ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್, ಇಕ್ವಿಟಿ ಅಂಡ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಹೇಳ್ತೀವಿ, ಅವನ್ನೆಲ್ಲರೂ ಕೂಡ ಅನುಷ್ಠಾನಗೊಳಿಸುವ ಒಂದು ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ತರಬಹುದಾಗಿತ್ತು. ಸ್ನೇಹಿತರೆ, ಎಷ್ಟು ಒಂದು ದೂರಾಲೋಚನೆ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ, ಅವತ್ತಿನ ಕಾಲದಲ್ಲಿ ಸನ್ಮಾನ್ಯ ಶ್ರೀ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಅವಾಗ ಹೇಳ್ತಾರೆ ಪಾವರ್ಟಿ ಇಸ್ ಅವರ್ ಟಾಪ್ ಪ್ರಯಾರಿಟಿ ಅಂತ. ಟಾಪ್ ಪ್ರಯಾರಿಟಿ ಅಂತ ಹೇಳಿದಾಗ ಗರೀಬಿ ಹಟಾವ್ ಅನ್ನೋದನ್ನ ಕೇಳಿರ್ತಾರೆ ಪ್ರಾಬಬ್ಲಿ ಎಲ್ಲರೂ, ಹೌದಲ್ವಾ? ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇವ್ರಂತ ಏನಂತ ಹೇಳ್ತಾರೆ, ಫಸ್ಟ್ ಸ್ಟಾರ್ಟ್ ಮಾಡೋದ್ರಿಂದ ಟಿಲ್ಲರ್ ಇಸ್ ದ ಓನರ್ ಆಫ್ ಲ್ಯಾಂಡ್, ಯಾರ್ಯಾರು ಉಳುವವನೇ ಭೂಮಿಯ ಒಡೆಯ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಒಂದು ಉಳುವವನೇ ಭೂಮಿಯ ಒಡೆಯ ಒಂದಾದ್ರೆ, ಎರಡನೇದು ಈ SC/ST ಪ್ರಿವೆನ್ಷನ್ ಬಹಳಷ್ಟು ಸುಧಾರಣಾ ಕಾರ್ಯಗಳನ್ನ ತರ್ತಾರೆ ಅವರು. ಉಳುವವನೆಯ ಭೂಮಿಯ ಒಡೆಯ ಅನ್ನುವುದರಲ್ಲಿ ತಮ್ಮ ಸ್ವಂತ ಭೂಮಿಯನ್ನು ಹೊಂದುವಂತಹ ಕನಸನ್ನ ನನಸಾಗಿಸಿದಂತಹವರು ದೇವರಾಜ ಅರಸರವರು. ಇವತ್ತಿಗೂ ಕೂಡ ಕೆಲವರು ತಮ್ಮ ಉಳಿದಿದ್ದಂತಹ ಭೂಮಿಯ ಆಗಬೇಕಾದಂತಹ ಕನಸನ್ನ ನೆರವೇರಿಸಿದಂತಹವರು. ಅಂತಹ ಒಬ್ಬ ಮಹಾನ್ ನಾಯಕರು ಇವತ್ತಿಗೂ ಕೂಡ ಪ್ರಸ್ತುತವಾಗಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಅವರು ಮಾಡಿದಂತಹ ಕಾರ್ಯಗಳಿಂದಾಗಿ. ಅವತ್ತಿನ ದಿನ ಮಣ್ಣು ಹೊರುವ ಪದ್ಧತಿ ಇತ್ತು, ಮಲ ಹೊರುವ ಪದ್ಧತಿ ಇತ್ತು, ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ತಾರೆ. ಹಿಂದುಳಿದ ವರ್ಗಗಳವರು ಮಾಡಿದಂತಹ ಸಾಲಗಳನ್ನ ಮನ್ನಾ ಮಾಡುವುದರೆಡೆಗೆ ಹೆಜ್ಜೆ ಇಡ್ತಾರೆ. ಒಟ್ಟಾರೆ ನಮ್ಮ ಒಂದು ಇಡೀ ಕರ್ನಾಟಕವನ್ನ ಒಂದು ಹೊಸ ಕ್ರಾಂತಿಕಾರಿ ಒಂದು ಬೆಳವಣಿಗೆಯತ್ತ, ಸಮೃದ್ಧಿಯತ್ತ ಕರೆದೊಯ್ಯುವಲ್ಲಿ ಮಾನ್ಯ ದೇವರಾಜ ಅರಸರ ಪಾತ್ರ ಬಹಳ ಮುಖ್ಯವಾಗುತ್ತೆ. ಜೊತೆಗೆ ಅವರ ರಾಜಕೀಯ ಜೀವನ ಕೂಡ ಬಹಳ ತುಂಬಾ ಯಶಸ್ವಿಯಾಗಿ ನಡೀತಾ ಬರುತ್ತೆ. 28 ವರ್ಷಗಳ ಕಾಲ ಒಬ್ಬರು ಶಾಸಕರಾಗಿ ಆಯ್ಕೆ ಆಗೋದು ಅಂತ ಹೇಳಿದ್ರೆ ಒಂದು ಸಾಮಾನ್ಯದ ಮಾತಲ್ಲ. ಅವರು ನಿಜವಾಗಿ ಜನನಾಯಕನಾಗಿ ಗಳಿಸಿದಂತಹ ಯಶಸ್ಸು ಅವರನ್ನ ಪ್ರತಿ ಬಾರಿ ಕೂಡ ಶಾಸಕನಾಗಿ ಆಯ್ಕೆ ಮಾಡುವಂತ ಅವರನ್ನ ಕರೆದೊಯ್ತಾ ಇತ್ತು. ಅದಾದ ನಂತರವೂ ಕೂಡ ಮುಖ್ಯಮಂತ್ರಿಯಾಗಿ ಹೇಳ್ಬೇಕಂದ್ರೆ ಬಹಳ ಸುದೀರ್ಘ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದವರಲ್ಲಿ ಇವರು ಎರಡನೇವರಾಗ್ತಾರೆ. ಅಂತಹವರು ಅವತ್ತಿನ ಕಾಲದಲ್ಲೇ ನಮ್ಮ ಕರ್ನಾಟಕವನ್ನ ಒಂದು ಕ್ರಾಂತಿಕಾರಿಯಾಗಿ ತಾಂತ್ರಿಕವಾಗಿ ಮುಂಚೂಣಿಯಲ್ಲಿ ತರಬೇಕು, ಒಂದು ಬಡತನ ರೇಖೆಯಿಂದ ಮೇಲಕ್ಕೆತ್ತಬೇಕು, ಹಾಗೆ ಒಂದು ಮನ ಹೊರುವ ಪದ್ಧತಿ ಇರ್ಬೋದು, ಜೀತದಾಳಿನ ಪದ್ಧತಿ ಇರ್ಬೋದು, ಇದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಕರ್ನಾಟಕವನ್ನ ಒಂದು ಅಭಿವೃದ್ಧಿ ಪಥದತ್ತ ಕರೆದೊಯ್ಯುವಲ್ಲಿ ದೇವರಾಜ ಅರಸರ ಪಾತ್ರ ಬಹಳ ಮುಖ್ಯವಾಗುತ್ತೆ. ಅವರು ಇವತ್ತಿಗೂ ಕೂಡ ಒಂದು ಮೇಲ್ಪಂಕ್ತಿಯಲ್ಲಿ ನಿಲ್ತಾರೆ. ಒಟ್ಟಾರೆ ಜೊತೆಗೆ ನಮ್ಮಲ್ಲಿ ಇವತ್ತೇನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಡೀತಾ ಇದೆ,
ಬಹಳಷ್ಟು ವಸತಿ ನಿಲಯಗಳು ಇವತ್ತು ನಡೀತಾ ಇದೆ. ಇವತ್ತಿಗೂ ಕೂಡ ಹಿಂದುಳಿದ ವರ್ಗದವರು ವಸತಿ ನಿಲಯದಲ್ಲಿದ್ದು ಉನ್ನತ ಶಿಕ್ಷಣವನ್ನ ಪಡಿತಾ ಇದ್ದಾರೆ, ಶಿಕ್ಷಣವನ್ನ ದೊರಕಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ದೇವರಾಜ ಅರಸರವರೇ ಕಾರಣ. ಇವತ್ತು ನಮ್ಮ ವಸತಿ ನಿಲಯಗಳು ಹಿಂದುಳಿದ ವರ್ಗದವರಿಗೆ ಊಟ ಮತ್ತೆ ವಸತಿಯನ್ನು ನೀಡಿ ಅವರ ಶಿಕ್ಷಣದ ಕನಸನ್ನ ನನಸು ಮಾಡ್ತಾ ಇದ್ದಾರೆ. ಜೊತೆಗೆ ಅವತ್ತಿನ ಕಾಲದಲ್ಲಿ 16,000 ಪದವೀಧರ ಉದ್ಯೋಗಿಗಳಿಗೆ ಸ್ಟೈಪಂಡರಿ ಆಧಾರದಲ್ಲಿ ಅವರು ಉದ್ಯೋಗವನ್ನು ಕೊಡ್ತಾರೆ. ಅದಾದ ನಂತರ ಅದು ಖಾಯಂ ಕೂಡ ಆಗುತ್ತೆ. ಇದನ್ನ ಯಾಕೆ ನಾವು ಒತ್ತಿ ಹೇಳಬೇಕಾಗುತ್ತೆ ಅಂದ್ರೆ, ಅವರು ಹಿಂದುಳಿದ ವರ್ಗಗಳವರ ಏಳಿಗೆಗೆ ಕೇವಲ ವೇದಿಕೆಯಲ್ಲಿ ಮಾತ್ರ ಮಾತನಾಡಲಿಲ್ಲ, ಬದಲಾಗಿ ತಮ್ಮ ಕಾರ್ಯಗಳ ಮೂಲಕ ಅವರನ್ನ ಹೆಜ್ಜೆ ಹೆಜ್ಜೆಗೂ ಮೇಲೆ ಕೆತ್ತುತ್ತಾ ಬರ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ, ಒಂದು ಕೃಷಿ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಹಿಂದುಳಿದ ವರ್ಗಗಳವನ್ನ ಮೇಲೆ ಕೆತ್ತುವಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗುತ್ತೆ. ಹೀಗೆ ಹೇಳ್ತಾ ಹೋದ್ರೆ ಇಡೀ ದಿನ ಹೇಳಬಹುದಾದಷ್ಟು ಕರ್ನಾಟಕದಲ್ಲಿ ವಾಸಿರ್ತಕ್ಕಂಥ ಜನರನ್ನ ಸುಧಾರಣೆ ಮಾಡಬೇಕು ಅಂತ ಹೇಳಿ ಬಂದಂತಹ ಭಗೀರಥ. ಅದಕ್ಕೆ ಮೊದಲು ಹೇಳಿದೆ, ಅವರು ಅದನ್ನ ಕೆಲಸಗಾರರು. ಹಾಗೂ ಈ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಎಲ್ಲ ಕ್ಷೇತ್ರದಲ್ಲೂ, ಅದು ಸಾಮಾಜಿಕ ಕ್ಷೇತ್ರ ಇರ್ಬೋದು, ಆರ್ಥಿಕ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಎಲ್ಲರಲ್ಲೂ ರಂಗಗಳಲ್ಲೂ ಕೂಡ ಅವರು ತಮ್ಮದೇ ಆದ ಸುಧಾರಣೆಗಳನ್ನು ತಂದಿದ್ದಾರೆ. ಹಾಗಾಗಿ ನಾನು ಅವರನ್ನ ಸರ್ವಾಂಗೀಣ ಅಭಿವೃದ್ಧಿಯ ಕರ್ನಾಟಕದ ಹರಿಕಾರ ಅಂತ ಹೇಳ್ತೇನೆ. ಹಾಗೆಯೇ ನಾವು ದೇವರಾಜ ಅರಸರ ಬಗ್ಗೆ ಮಾತಾಡುವಾಗ ಎಲ್ಲೋ ಒಂದು ಕಡೆ ನಾವೆಷ್ಟೇ ಮಾತಾಡಿದ್ರು ಕೂಡ ಆ ಮಾತುಗಳು ಅಪೂರ್ಣ ಆಗಿಬಿಡ್ತಾರೆ. ಯಾಕಂದ್ರೆ ಅವರ ಬಗ್ಗೆ ಅಷ್ಟು ವಿಷಯಗಳಿದ್ದಾವೆ, ಅದನ್ನು ನಾವೆಲ್ಲವನ್ನೂ ಕೂಡ ಮಾತಾಡಲಿಕ್ಕೆ ಆಗಲ್ಲ. ನಾವು ಯಾವಾಗ ದೇವರಾಜ ಅರಸರನ್ನ ಓದ್ತೀವಿ, ಯಾವಾಗ ಅವ್ರನ್ನ ಅರ್ಥ ಮಾಡ್ಕೊಳ್ತೀವಿ, ಅವಾಗ ಮಾತ್ರ ನಾವು ಅವರ ತತ್ವಾದರ್ಶಗಳನ್ನ, ಅವರ ಸಾಧನೆಗಳನ್ನ ಮೆಲುಕು ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಅವರ ಈ ತತ್ವಾದರ್ಶಗಳನ್ನ ನಾವು ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ತನಕ ನಾವು ಈ ಕಿವಿಯಿಂದ ಕೇಳಿ ಆ ಕಿವಿಯಲ್ಲಿ ಬಿಡೋದಾಗ್ಬಾರ್ದು ಅಷ್ಟೇ. ಹಾಗಾಗಿ ವಿದ್ಯಾರ್ಥಿ ಮಿತ್ರರಲ್ಲಿ ವಿಶೇಷವಾಗಿ ನಾನು ಏನು ಮನವಿ ಮಾಡ್ಕೊಳ್ತೇನೆ ಅಂದ್ರೆ, ದೇವರಾಜ ಅರಸರನ್ನ ನೀವು ಓದಬೇಕು, ಅವ್ರ ಪುಸ್ತಕವನ್ನ ಕಂಪ್ಲೀಟ್ ಆಗಿ ಓದಬೇಕು. ಒಂದೆರಡು ಪುಸ್ತಕಗಳನ್ನ, ಅವರ ಬಗ್ಗೆ ಬಂದಿರತಕ್ಕಂಥ ಲೇಖನಗಳನ್ನ ನೀವು ಓದಿದ್ರೆ ಆವಾಗ ದೇವರಾಜ ಅರಸರೇ ಅವರೊಬ್ಬರ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ಅಂತ ಗೊತ್ತಾಗುತ್ತೆ. ದೇವರಾಜರು ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ಅಂತ ನಮಗೆ ಗೊತ್ತಾಗುತ್ತೆ. ಅಂತ ಒಬ್ಬ ಮುತ್ಸದ್ದಿ ಧೀಮಂತ ರಾಜಕಾರಣಿ. ಹಾಗಾಗಿ ನಾನು ಹೇಳಿದ್ದು, ಅವರೊಬ್ಬ ಬರೀ ರಾಜಕಾರಣಿ ಅಲ್ಲ, ಅವರು ಸಮಾಜ ಸುಧಾರಕ ಅಂತ ಹೇಳಿ. ನಾನು ದೇವರಾಜ ಸವರ ಬಗ್ಗೆ ಮಾತಾಡೋದಾದ್ರೆ ನಾನು ಅದನ್ನು 3 ಎಲ್ಲರಿಗೂ ಕೂಡ ನಮಸ್ತೆ. ಈ ದಿನ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಗಿಣಿವಾರ ಇಲ್ಲಿನ ಎಲ್ಲ ಮಕ್ಕಳು ಕೂಡ ಹಾಗೂ ಎಲ್ಲ ಟೀಚರ್ಸ್ಗಳು ಕೂಡ ಇವತ್ತು ಕೃಷಿಯಲ್ಲಿ ತೊಡಗಿದ್ದೀವಿ. ಅಂದರೆ ಮಕ್ಕಳಿಗೆ ಈ ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ, ಆಧುನಿಕ ಯುಗದಲ್ಲೂ ಕೂಡ ಮಕ್ಕಳಿಗೆ ನಾಟಿ ಅಂತಂದರೆ ಏನಂತ ಗೊತ್ತಿಲ್ಲ, ಹಾಗಾದರೆ ಭತ್ತವನ್ನು ಹೇಗೆ ಬೆಳೀತಾರೆ ಅಂತಲೇ ಕೂಡ ಗೊತ್ತಿಲ್ಲ. ಹಾಗಾಗಿ ಮಕ್ಕಳಿಗೆ ಇವತ್ತು ಪ್ರಾತ್ಯಕ್ಷಿತವಾಗಿ ನಾವು ಅವ್ರಿಗೆ ಏನು ಮಾಡ್ತಿದ್ದೀವಿ ಅಂತಂದರೆ, ನಟ್ಟಿಯ ಗದ್ದೆಗಳಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ವಿವಿಧ ಕ್ರೀಡೆಗಳನ್ನು ಆಯೋಜನೆ ಮಾಡಿಬಿಟ್ಟು ಇಲ್ಲಿ ನಾಟಿಯ ಪ್ರಾತ್ಯಕ್ಷಿತೆಯನ್ನು ಮಾಡಿದ್ದೀವಿ. ಇದರಿಂದ ರೈತನ ಒಂದು ಪ್ರಾಮುಖ್ಯತೆ ಅಂತಕ್ಕಂಥದ್ದು ಪ್ರತಿಯೊಂದು ಮಗುವಿಗೂ ಕೂಡ ಇವತ್ತು ಗೊತ್ತಾಗ್ತಾ ಇದೆ. ರೈತ ಯಾವ ರೀತಿಯಾಗಿ ಇವತ್ತು ಹನಿ ಹನಿಯಲ್ಲೂ ಕೂಡ ಬೆವರನ್ನು ಸುರಿಸ್ಬಿಟ್ಟು ಇವತ್ತು ಯಾವ ರೀತಿಯಾಗಿರ್ತಕ್ಕಂಥ ಕೃಷಿಯನ್ನು ಬೆಳೀತಾ ಇದ್ದಾನೆ, ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತಕ್ಕಂಥದ್ದು ಮಕ್ಕಳಿಗೆ ಕೂಡ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಈ ದಿನ ನಾವು ಕರ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ಇವತ್ತು ಎಲ್ಲ ಮಕ್ಕಳಿಗೂ ಕೂಡ ಖುಷಿಯಿಂದ ಎಲ್ಲರೂ ಕೂಡ ಒಂದು ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರೂ ಕೂಡ ಮತ್ತೆ ನಮಸ್ತೆ. ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಈ ದಿವಸ ಇತರೆ ಶಿಕ್ಷಣ ಜೊತೆಗೆ ಕೃಷಿ ಕೆಲಸದ ಚಟುವಟಿಕೆ ಬಗ್ಗೆ ಅವರಿಗೊಂದು ಪರಿಚಯಿಸೋ ಒಂದು ಕೆಲಸ ನಡೆದಿದೆ. ಮಕ್ಕಳಿಗೆ ಬೇರೆ ಬೇರೆ ಡಾಕ್ಟ್ರನ್ನ, ಇಂಜಿನಿಯರ್ನ, ಲಾಯರ್ನ, ಮತ್ತೊಬ್ಬರನ್ನ ಮಾಡೋದ್ರ ಜೊತೆಗೆ ಮಕ್ಕಳನ್ನ ಕೃಷಿ ಅಂದರೆ ಏನು, ಕೃಷಿ ಮಹತ್ವ ಏನು ಅದನ್ನು ಹೇಳುವ ಒಂದು ಒಳ್ಳೆಯ ಪ್ರಯತ್ನ ನಡೀತಾ ಇದೆ. ಈ ಕೃಷಿ ಅನ್ನೋದೊಂದು ಜೀವನ ವಿಧಾನ. ಈ ಜೀವನ ವಿಧಾನ ಭಾಳ ಮುಖ್ಯ.
ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತಾರೆ. ಹಾಗಾಗಿ ಕುಶಿತೋ ನಾಸ್ತಿ ದುರ್ಭಿಕ್ಷಂ ಅಂತ. ಬದುಕಿ ಬೇಕಾಗಿರೋದು ಊಟ, ಮೊದಲನೇದಾಗಿ ವಸತಿ ಮತ್ತು ಉಡುಗೆ ತೊಡುಗೆ. ಆ ಊಟವನ್ನೇ ನಾವು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಅದರ ಮಹತ್ವವನ್ನು ಕಂಡುಕೊಂಡಿರೋ ಈ ಶಾಲೆಯವರು ಶಿಕ್ಷಣದಲ್ಲಿ ಅದನ್ನು ಅಳವಡಿಸೋ ಕೆಲಸ ನಡೆಸಿದ್ದಾರೆ. ಭಾಳ ಒಳ್ಳೆಯ ಒಂದು ಭವಿಷ್ಯದ ಭರವಸೆಯ ಸಂಕೇತ ಇದು. ಮಕ್ಕಳು ಕೃಷಿಯಿಂದ ದೂರ ಹೋಗುವಂಥ ಈ ಸನ್ನಿವೇಶದಲ್ಲಿ ಕೃಷಿ ಕಡೆ ಮಕ್ಕಳ ಮುಖ ತಿರುಗಿಸ್ತಾ ಇರೋದು ತುಂಬ ಒಳ್ಳೆಯ ಕೆಲಸ ನಡೆದಿದೆ. ಹಾಗೆ ಹೀಗೆ ಮುಂದುವರಿಲಿ ಅಂತ ಆಶಿಸ್ತೇನೆ. ಕೇಸಲ್ಲಿ 52 ಜನ ಇವಾಗ ನಶೆ ಮುಕ್ತರಾಗಿ ಅವರು ಗಾಂಜಾವನ್ನ ಬಿಟ್ಟು ಇವಾಗ ಅವರು ಒಂದು ಸರಿಯಾದ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಕೆಲಸವನ್ನು ಕೂಡ ಇದರಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಕೋಆರ್ಡಿನೇಷನ್. ಯಾಕಂದ್ರೆ ಒಂದು ಕೈಯಿಂದ ನಾವು ಚಪ್ಪಾಳಿಯನ್ನು ಕಟ್ಟೋದಕ್ಕೆ ಆಗೋದಿಲ್ಲ. ಏನೇ ಚಪ್ಪಾಳಿ ಕಟ್ಟಬೇಕು ಅಂದ್ರೆ ನಾವು 2 ಕೈ ಬೇಕಾಗುತ್ತೆ. ಒಂದು ಕೈ ನಮ್ಮದಾಗಿರುತ್ತೆ, ಇನ್ನೊಂದು ಕೈ ನಿಮ್ಮದಾಗಿರುತ್ತೆ. ದಯವಿಟ್ಟು ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಅಂತ ನಾನು ಈ ಒಂದು ಪಬ್ಲಿಕ್ ಕೈ ಮುಖಾಂತರ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಹಬ್ಬದ ವಿಚಾರವಾಗಿ ನೀವೆಲ್ಲ ಏನು ಹೇಳಿದ್ದೀರ, ನೀವು ಇಡೀ ಕರ್ನಾಟಕಕ್ಕೆ ಮಾದರಿ ಜನರು. ನಾವು ಎಲ್ಲೇ ಹೋದ್ರು ಶಿವಮೊಗ್ಗ, ಎಸ್ಪೆಷಲಿ ತೀರ್ಥಹಳ್ಳಿ, ಸಾಗರ, ಇಲ್ಲೆಲ್ಲ ನೀವೆಲ್ಲರೂ ಮಾದರಿ ಜನರು. ನಾವು ಎಲ್ಲೇ ಹೋಗಿ ನೋಡಿದ್ರು, ಯಾಕಂದ್ರೆ ಒಂದೇ ಜಿಲ್ಲೆಯಿಂದ ನೀವು ಎಲ್ಲರೂ ಸೇರಿ 2 ಸಿಎಂಗಳನ್ನ ಕೊಟ್ಟಿದ್ದೀರ, ಆಮೇಲೆ DCMಗಳನ್ನ ಕೊಟ್ಟಿದ್ದೀರ. ಹುಡುಗಾಟ ಅಲ್ಲ, ಇದು ಮಣ್ಣಿನ ಪ್ರಭಾವ. ಆಮೇಲೆ ಇಡೀ ನಮ್ಮ ದೇಶನೇ ಒಂದು ಹೆಮ್ಮೆ ಪಡುವಂತಹ ಕವಿಗಳನ್ನ ಕೊಟ್ಟಿದ್ದೀರ. ಸೊ ಆ ಒಂದು ಜವಾಬ್ದಾರಿ ಕೂಡ ನಮ್ಮಲ್ಲೆಲ್ಲ ಇದೆ. ಇವಾಗ ಏನಾಗುತ್ತೆ, ಲೀಡರ್ಸ್ಗೆ ಇದೆಲ್ಲ ಗೊತ್ತಿರುತ್ತೆ, ಹುಡುಗರಿಗೆ ಇದ್ರ ಬಗ್ಗೆ ನಾವು ಹೇಳಬೇಕಾಗುತ್ತೆ. ಅದನ್ನ ದಯವಿಟ್ಟು ಇವೆಲ್ಲರೂ ಕೂಡ ಮೊದಲನೇದಾಗೂ ಹೇಳಿದೆ, ಇವಾಗಲೂ ಹೇಳ್ತಾ ಇದ್ದೀನಿ, ನಮ್ಮ ಕೆಲಸ ಶುರುವಾಗೋದು ಇಲ್ಲಿಂದ. ಈ ಮೀಟಿಂಗ್ ಬರೋದು ನಮ್ಮ ಕೆಲಸ ಅಲ್ಲ, ಈ ಮೀಟಿಂಗ್ ಮುಗಿದ ಮೇಲೆ ನಮ್ಮ ಕೆಲಸ ಶುರುವಾಗೋದು. ನಾನು ನಮ್ಮ ಹುಡುಗರಿಗೆ ಹೇಳ್ತೀನಿ, ನೀವು ನಿಮ್ಮ ಹುಡುಗರಿಗೆ ಹೇಳಿ, ದಯವಿಟ್ಟು ಎಲ್ಲರೂ ಸೇರಿ ಒಟ್ಟಿಗೆ ಏನೇ ಇಶ್ಯೂ ಬಂದು ದಯವಿಟ್ಟು ಮೊದಲು ಪೊಲೀಸ್ಗೆ ತಿಳಿಸಿ. ನಿಮ್ಮ ಹುಡುಗರಿಗೂ ನೀವೇನ್ ಹೇಳ್ಬೇಕು, ಏನೇ ಆದ್ರೂ ಫಸ್ಟ್ ನಿಮಗೆ ಹೇಳ್ಬೇಕು. ಅವಾಗ ಏನಾಗುತ್ತೆ, ನಿಮಗೆ ಹೇಳಿದ್ರೆ ಇಮಿಡಿಯೇಟ್ ಆಗಿ ನಮಗೆ ಹೇಳ್ತೀರ. ಅದು ಹೇಳಿದಾಗ ಅಲ್ಲಿ ನಾವು ಏನು ಕಾನೂನಾತ್ಮಕ ಕ್ರಮ ಇಮಿಡಿಯೇಟ್ ಆಗಿ ಆಗುತ್ತೆ. ಅಲ್ಲಿ ಯಾವುದೇ ರೀತಿಯಾಗಿ ಸ್ವಯಂ ಪ್ರೇರಿತವಾಗಿ ಏನು ಮಾಡೋದಕ್ಕೆ ಅದಕ್ಕಂದ್ರೆ ಕಾನೂನು ಇರೋದು. ದಯವಿಟ್ಟು ಎಲ್ಲರಲ್ಲೂ ನಾನು ಕಮ್ಮಿ ಮಾಡ್ಕೊಳ್ಳೋದು, ನಿಮಗೆ ಯಾರ್ಯಾರು ಹುಡುಗರಿದ್ದಾರೆ ಅವರೆಲ್ಲರೂ ಸಪೋಸ್ ಏನಾದರೂ ಒಂದು ಇಶ್ಯೂ ಇತ್ತು ಅಂದ್ರೆ ಫಸ್ಟ್ ನಿಮಗೆ ಹೇಳ್ಬೇಕು, ಆಮೇಲೆ ನೀವು ನಮಗೆ ಹೇಳ್ಬೇಕು. ಇದನ್ನ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ. ಆ ಕಮ್ಯುನಿಕೇಶನ್ ಗ್ಯಾಪ್ ಇದ್ದಂಗೆ ನಾವು ಹೋಗ್ಬೋದು. ನಾವೇನ್ ಹೇಳೋದು, ಕಮ್ಯುನಿಕೇಶನ್ ಈಸಿ ಆಗಿದ್ರೆ ಕ್ಲಿಯರ್ ಆಗಿ, ಕಮ್ಯುನಿಕೇಶನ್ ಮೇಲೆ ಯಾವಾಗ ವ್ಯತ್ಯಾಸ ಆಗುತ್ತೆ ಅವಾಗಲೇ ತೊಡಕೊಳ್ಳೋದು. ಸೊ ನಿಮ್ಮೆಲ್ಲ ಹುಡುಗರು ದಯವಿಟ್ಟು ಈ ವಿಚಾರವಾಗಿ ಏನೇ ಆದರೂ ಇಮಿಡಿಯೇಟ್ ಆಗಿ ನಿಮ್ಮ ಗಮನಕ್ಕೆ ತರಬೇಕು, ನೀವು ನಮ್ಮ ಗಮನಕ್ಕೆ ತರಬೇಕು. ಇದನ್ನ ವೈಲೇಷನ್ ಆಗಿರ್ಬೋದು, ಇಲ್ಲ ಬೇರೆ ನಿಮ್ಮ ಮನೆ ಮುಂದೆ ಏನೋ ಒಂದು ಗಲಾಟೆ ಆಗ್ತಾ ಇರ್ಬೋದು, ಅಥವಾ ಯಾರೋ ಏನೋ ಒಂದು ಡ್ರಗ್ಸ್ ವಿಚಾರವಾಗಿ ಅಲ್ಲಿ ಸೇವನೆ ಮಾಡ್ತಾ ಇರ್ಬೋದು, ಮಾರಾಟ ಮಾಡ್ತಾ ಇರ್ಬೋದು, ಇದನ್ನೆಲ್ಲವನ್ನು ನೀವು ಗುಪ್ತವಾಗಿ ಶೇರ್ ಮಾಡ್ಬೋದು. ಈ ನಿಮ್ಮ ಡೀಟೇಲ್ಸ್ ಎಲ್ಲೂ ಆಚೆ ಬರೋದಿಲ್ಲ, ಅದನ್ನ ಕೇವಲ ನಮ್ಮ ಕಂಟ್ರೋಲ್ ರೂಮ್ ಅಷ್ಟೇ ಬರುತ್ತೆ. ನಿಮ್ಮ ಹೆಸರು ಕೂಡ ಗೊತ್ತಾಗೋದಿಲ್ಲ, ನಿಮ್ಮ ನಂಬರ್ ಕೂಡ ಗೊತ್ತಾಗೋದಿಲ್ಲ. ಆ ರೀತಿಯನ್ನ ಈ ಒಂದು ಮೆಕ್ಯಾನಿಸಮ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಈ ನಂಬರ್ ಅನ್ನ ಸೇವ್ ಮಾಡ್ಕೊಳ್ಳಿ. 8277982900. ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ, 8277982900. ಇದನ್ನ ಈ ವಾಟ್ಸ್ಆಪ್ ಅನ್ನ ಓಪನ್ ಮಾಡಿ ಒಂದು ಹಾಯ್ ಅಂತ ಕಳಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಆಯ್ತಾ? ಸೊ ಇದನ್ನ
ಈಗ ರಂಗಮಂದಿರದ ಇತಿಹಾಸದಲ್ಲಿ ಈಗ 39 ವರ್ಷದ ಈಗ ರಂಗಮಂದಿರ ನಾವು ನಡೆಸ್ಕೊಂಡು ಬರ್ತಾ ಇದ್ವಿ. ಇಲ್ಲಿವರೆಗೆ ಅಂಥ ಯಾವುದೇ ಒಂದು ದುರ್ಘಟನೆ ಆಗದಂಥ ಈ ಸಮಯದಲ್ಲಿ ಮೊನ್ನೆ 16ನೇ ತಾರೀಕು ರಾತ್ರಿ ಯಾರೋ ದುಷ್ಕರ್ಮಿಗಳು ರಂಗಮಂದಿರದಿಂದ ಬಾಗಿಲು ಹೊಡೆದು ಒಳಗಡೆ ಹೋಗಿ ಕುರ್ಚಿ ಎಲ್ಲ ಮುರಿದು ಬೆಂಕಿ ಹಾಕಿ ದಾಂಧಲೆಗಳನ್ನು ಮಾಡಿದ್ದಾರೆ. ಇದು ನಾವು ಈಗ ಸುಮಾರು 15 ವರ್ಷದಿಂದ ಆ ರಂಗಮಂದಿರ ನಾದುರಸ್ತಿಲಿರೋದ್ರಿಂದ ಈಗೊಂದು 3-4 ತಿಂಗಳಿಂದ ಬೇರೆ ಬೇರೆ MLA ಇಂದ ಇರ್ಬೋದು, ರಾಜೇಗೌಡರು ಇರ್ಬೋದು, ಶೃಂಗೇರಿ MLA ಅವರಿಂದ ಒಂದು 30 ಲಕ್ಷ ರೂಪಾಯಿ ಅನುದಾನ ಅಂತಂದು ಒಂದು ಸುಸ್ಥಿತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಕಟ್ಟಡದ್ದು ಸಾಮಾನ್ಯವಾಗಿ 90% ಮುಗಿದಿದೆ. ಇನ್ನು ಒಳಾಂಗಣದ್ದು ಪರದೆ ಇರ್ಬೋದು, ಬೆಳಕು ಇರ್ಬೋದು, ಮೈಕ್ ಇರ್ಬೋದು, ಆಸನದ ವ್ಯವಸ್ಥೆ ಇದೆಲ್ಲ ಮಾಡಬೇಕು ಅಂತ ಇದ್ವಿ. ಒಂದು ಸುಸಜ್ಜಿತವಾಗಿ ಒಂದು ರಂಗಮಂದಿರವನ್ನು ಮಾಡ್ತಾ ಇರುವಾಗ ಇಂಥ ಒಂದು ದುರ್ಘಟನೆ ನಡೆದಿದ್ದು ನಮಗೆಲ್ಲ ಭಾಳ ನೋವು ತಂದಿದೆ. ಮತ್ತು ಈ ಹಾಗೆ ನಾವು ಸಾರ್ವತ್ರಿಕ ಬದುಕಿನಲ್ಲಿ ಮಾಡ್ತಾ ಇರುವಾಗ ಯಾರಿಗೆ ಮಾಡ್ತಾ ಇದ್ದೀವಿ ಅನ್ನೋದು ನಮಗೊಂಥರ ಹಿನ್ನಡೆ ಅದು. ಮತ್ತು ತುಮ್ರಿ ಅಂತ ಸ್ಥಳದಲ್ಲಿ ಈ ಥರ ಒಂದು ಆಗೋದು ಎಷ್ಟರ ಮಟ್ಟಿಗೆ ನೋವಿನ ಸಂಗತಿ ಅಂದರೆ ನಾವು ನಿರೀಕ್ಷಣೆ ಮಾಡಿರಲಿಲ್ಲ. ಇಂಥದ್ದೊಂದು ಹುರಿಚುಂಗ್ ಬಿದ್ದರೂ ಇವತ್ತವರೆಗೂ ಅಲ್ಲಿ ಹೋಗಿರಲಿಲ್ಲ. ಇವತ್ತು ಅಷ್ಟೆಲ್ಲ ಸುಸಜ್ಜಿತವಾಗಿ ಬಾಗಿಲು ಕಿಟಕಿ ಎಲ್ಲ ಮಾಡಿ ಇಷ್ಟೆಲ್ಲ ಮಾಡಿದ್ಮೇಲೆ ಈ ಥರ ಆಯ್ತಲ್ಲ ಅಂತ ಚೂರು ಬೇಜಾರಾಗಿದೆ. ಈಗ ಕಾರ್ಗಲ್ಲು ಉಪಠಾಣೆಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವತ್ತು ಬಂದು ಸಬ್ ಇನ್ಸ್ಪೆಕ್ಟರು ಮತ್ತು ಪೊಲೀಸ್ ಇಲಾಖೆ ಬಂದು ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ. ಅದರಿಂದ ದುಷ್ಕರ್ಮಿಗಳು ಯಾರು ಅಂತ ಸಿಕ್ಕಿ ಅವರಿಗೊಂದು ಶಿಕ್ಷೆ ಆಗಿ ಇನ್ನು ತುಮ್ರಿಯಲ್ಲಿ ನಮ್ಮ ರಂಗಮಂದಿರ ಅಂತಲ್ಲ ಯಾವುದಕ್ಕೂ ಇಂಥ ಒಂದು ಘಟನೆಗಳು ಆಗಬಾರ್ದು ಅಂತ ನಮ್ಮ ಒಂದು ಆಶಯ. ರಂಗಮಂದಿರ ವಿಷಯ ಹೇಳ್ಕೊಂಡು ಈ ರಂಗಮಂದಿರದ ಘಟನೆ ಬಗ್ಗೆ ನಮ್ಮ ಲೋಕಪಾಲ್ ಅವರು ಹೇಳಿದ್ದಾರೆ. ಈಗ ಅವ್ರನ್ನ ಈ ಕಳ್ಳರನ್ನ ಹಿಡಿಯೋದು ನಮ್ಮ ಅನುಭವಕ್ಕೆ ಭಾರಿ ಸುಲಭ ಅನಿಸುತ್ತೆ. ಯಾಕಂದರೆ ಈ ಸೊಸೈಟಿಯಲ್ಲಿ ಮತ್ತು ತುಮರಿ ಸರ್ಕಲಲ್ಲಿ 2 CC ಕ್ಯಾಮ್ರಾಗಳಿದ್ದಾವೆ. ಹಾಗೆ 12 ಗಂಟೆ ಮೇಲೆ ರಂಗಮಂದಿರ ಹತ್ರ ಯಾರು ಮೊಬೈಲ್ ಟವರ್ ಸರ್ಚ್ ಮಾಡಿದರೆ ಆಟೋಮೆಟಿಕಲಿ ಕಾರಣ ಸಿಕ್ಬಿಡ್ತಾರೆ. ದೊಡ್ಡ ಕೆಲಸನೇ ಅಲ್ಲ ಇವ್ರನ್ನ ಹಿಡಿಯೋದು ಅಂತ ನಮ್ಮ ಅನಿಸಿಕೆ.